ರಾಗಿ ಬಿತ್ತನೆ ಮಾಡುವ ಬಗ್ಗೆ, ಬಿತ್ತನೆ ಬೀಜದ ಬಗ್ಗೆ ಹಾಗೂ ಬೆಳೆ ವಿಮೆ ಬಗ್ಗೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಶಿವರಾಜ್ ಕುಮಾರ್ ಎಚ್ಎಸ್ ಅವರು ಮಾಹಿತಿ ನೀಡಿದರು. ರಾಗಿ ಬಿತ್ತನೆ ಯಾವಾಗ ಮಾಡಬೇಕು, ಯಾವ ರಾಗಿ ಬಿತ್ತನೆ ಮಾಡಬೇಕು, ಬೆಳೆ ವಿಮೆ ಯಾವೆಲ್ಲ ರೀತಿಯಲ್ಲಿ ಪಡೆಯಬಹುದು, ಸರ್ಕಾರದ ಸವಲತ್ತು, ಅವುಗಳನ್ನು ಪಡೆದುಕೊಳ್ಳುವ ನಿಯಮಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನೀಡಿದ್ದಾರೆ. ರೈತರು ಆಗಸ್ಟ್ ತಿಂಗಳೊಳಗೆ ಬೆಳೆ ವಿಮೆ ಮಾಡಿಸಿಕೊಳ್ಳುವಂತೆ, ಅದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ರಾಜು ಬೆಳಗೇಹಳ್ಳಿ, ತುಮಕೂರು. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಈಗ ನಾನು ರೈತರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಈಗ ಬೆಳೆ ವಿಮೆ ಕಟ್ಟೋದಕ್ಕೆ ಅವಕಾಶ ಇದೆ. ಮಳೆ ಬರ್ತಿಲ್ಲ, ನಮಗೆಲ್ಲರಿಗೂ ಗೊತ್ತು. ಇಂಥ ಒಂದು ಸಂದರ್ಭದಲ್ಲಿ ರೈತರಿಗೆ ಸಹಕಾರಿ ಆಗಬೇಕು ಅಂದರೆ ಬೆಳೆ ವಿಮೆ ಕಟ್ಟಬೇಕು. ಬೆಳೆ ವಿಮೆ ಯಾವ ಬೆಳೆಗೆ ಕಟ್ಟಕ್ಕೆ ಅವಕಾಶ ಇದೆ ಅಂದರೆ ರಾಗಿ ಬೆಳೆಗಿದೆ, ನಮ್ಮಲ್ಲಿ ಹುರುಳಿ ಬೆಳೆಗಿದೆ, ಸಾವೆಗಿದೆ. ಎಷ್ಟು ಬೆಳೆ ವಿಮೆ ಕಟ್ಟಬೇಕು, ದಿನಾಂಕ, ಕೊನೆಯ ದಿನಾಂಕ ಯಾವುದು ಅನ್ನೋದು ರೈತರಿಗೆ ಒಂದು ಮಾಹಿತಿ ಬೇಕಾಗಿರುತ್ತೆ. ರಾಗಿ ಬೆಳೆ ವಿಮೆ ಕಟ್ಟೋದಾದರೆ ಕೊನೆಯ ದಿನಾಂಕ ಆಗಸ್ಟ್ 14. ರಾಗಿ, ಹುರುಳಿ, ಸಾವೆ ಈ 3 ಬೆಳೆಗೂ ಆಗಸ್ಟ್ 14 ರಾಗಿಗೆ ಬೆಳೆ ವಿಮೆ ಕಟ್ಟೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಆದರೆ ರೈತರು ಕೊನೆಯ ದಿನಾಂಕ ತನಕ ದಯವಿಟ್ಟು ಕಾಯಕೋಬೇಡಿ, ಈಗಲೇ ದಯವಿಟ್ಟು ಹೋಗಿ ಬೆಳೆ ವಿಮೆನ ನೋಂದಾಯಿಸಿ. ಎಷ್ಟು ಮೊತ್ತ ರಾಗಿಗೆ ಬೆಳೆ ವಿಮೆ ಕಟ್ಟೋದಾದರೆ ಅಂದರೆ 404 ರೂಪಾಯಿ, ಮತ್ತು ಹುರುಳಿಗಾದರೆ ಎಷ್ಟು 191 ರೂಪಾಯಿ. ಈ ಬೆಳೆ ವಿಮೆ ಕಟ್ಟಬೇಕು, ಎಲ್ಲಿ ಕಟ್ಟಬೇಕು ಅನ್ನೋದೊಂದು ನಿಮಗೆ ಮಾಹಿತಿ ಬೇಕಾದರೆ, ಈಗ ರಾಗಿಗೆ ಬೆಳೆ ಸಾಲನ ಸೊಸೈಟಿನಲ್ಲಿ ತಾಂಡಿರ, ನೀವು ಸೊಸೈಟಿನಲ್ಲಿ ಸಾಕಷ್ಟು ಜನ ಸಾಲ ತಾಂಡಿರ್ತೀರ. ರಾಗಿಗೆ ಯಾರು ಬೆಳೆ ಸಾಲ ತಾಂಡಿರೋ ಅವರು ಸೊಸೈಟಿನಲ್ಲಿ ಪ್ಯಾಕ್ಸ್ ಏನಂತ ಕರಿತೀವಿ, ಪ್ಯಾಕ್ಸ್ಗಳಲ್ಲಿ ನೀವು ಅಥವಾ ಬ್ಯಾಂಕ್ಗಳಲ್ಲಿ ಬೆಳೆ ವಿಮೆನ ನೋಂದಾಯಿಸಿ. ಇಲ್ಲ ನಾವು ಬೆಳೆ ಸಾಲನ ತೆಂಗಿಗೂ ಬೇರೊಂದು ಬೆಳೆಗೆ ತಾಂಡಿದ್ದೀವಿ ಅನ್ನೋದಾದರೆ ನಿಮ್ಮ ಗ್ರಾಮೋನ್ ಸೆಂಟರ್ಗಳು ಅಥವಾ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ನೀವು ಬೆಳೆ ವಿಮೆನ ನೋಂದಾಯಿಸಬಹುದಾಗಿರುತ್ತೆ. ನಾವು ಬೆಳೆ ಸಾಲನೇ ತಾಂಡಿಲ್ಲ ಸರ್ ಅಂದರೆ ನೀವು ಬೆಳೆ ವಿಮೆನ ಯಾವ್ದಾರ ಗ್ರಾಮೋನ್ ಸೆಂಟರ್ಗಳಿಗೋ ಆ ಥರದ ಸಾಮಾನ್ಯ ಸೇವಾ ಕೇಂದ್ರಗಳಿಗೂ ಹೋಗಿ ಬೆಳೆ ವಿಮೆನ ನೋಂದಾಯಿಸ್ಕೋಬೇಕು. ಇದು ನೀವು ಯಾವ ದಾಖಲಾತಿಗಳು ಬೇಕು ನಾವು ಬೆಳೆ ವಿಮೆ ನೋಂದಾಯಿಸ್ಕೊಳ್ಳೋದನ್ನು ಅನ್ನೋದಾದರೆ ಆಧಾರ್ ಕಾರ್ಡು, ಪಾಣಿ ಇವೆರಡು ತಾಂಡಿದ್ರೆ ನಿಮಗೆ ಬೆಳೆ ವಿಮೆಯಲ್ಲಿ ನೋಂದಾಯಿಸ್ತಾರೆ. ಏನು ಅನುಕೂಲ ಸರ್, ರಾಗಿ ಬೆಳೆಯನ್ನು ನಾವು ಬಿತ್ತನೆ ಮಾಡಿಲ್ಲ, ನಾವು ಬೆಳೆ ವಿಮೆ ನೋಂದಾಯಿಸ್ಕೋಬೋದಾ ಅಂತ ಸಾಕಷ್ಟು ಜನ ರೈತರು ಕೇಳ್ತಿರ್ತೀರ. ರಾಗಿ ಬೆಳೆ ನೀವು ಯಾವಾಗಲಾರ ಬಿತ್ಬೋದು. ನೀವು ಬಿತ್ತುತ್ತೀವಿ ಅನ್ನೋದಾದರೆ ನೀವು ಇವಾಗಲೇ ಹೋಗಿ ಬೆಳೆ ವಿಮೆನ ನೋಂದಾಯಿಸ್ಕೋಬಹುದು. ರಾಗಿ ಬಿತ್ತಿದಾದ್ಮೇಲೆ ಹೋಗಿ ಬೆಳೆ ವಿಮೆ ನೋಂದಾಯಿಸ್ಕೊಂತೀವಿ ಅನ್ನೋದಲ್ಲ, ರಾಗಿ ಬಿತ್ತಕ್ಕಿಂತ ಮುಂಚೆಲೆ ಬೆಳೆ ವಿಮೆ ನೋಂದಾಯಿಸ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ದಯವಿಟ್ಟು ನೋಂದಾಯಿಸ್ಕೊಳ್ಳಿ. ಸರ್ ನಾವು ರಾಗಿ ಬೆಳೆನ ಒಂದು ವೇಳೆ ಬಿತ್ತಕ್ಕೆ ಆಗಿಲ್ಲ, ಮುಂದೆ ನಮಗೆ ಬೆಳೆ ವಿಮೆ ಬರುತ್ತಾ? ಆಗಸ್ಟ್ 14 ಒಳಗೆ 75% ಪ್ರದೇಶ ಬಿತ್ತನೆ ಆಗಲಿಲ್ಲ ಅಂದರೆ ಸಮ್ ಇಶ್ಯೂಡ್ ಮೊತ್ತ ಏನಿರ್ತೋ ಅದಕ್ಕೆ ಅದರ 25% ಮೊತ್ತ ರೈತರಿಗೆ ಸಿಗುತ್ತೆ. ಇಲ್ಲ ಸರ್ ನಾವು ಬಿತ್ತಿದ್ವಿ, ಒಳ್ಳೆ ಮಳೆ ಬಂತು, ಬೆಳೆ ಏನಾದರೂ ಮಧ್ಯಂತರ ಅವಧಿಯಲ್ಲಿ ಬೆಳೆ ಏನಾದರೂ ನಷ್ಟ ಆದರೆ ಅವಾಗಲೂ ಮಧ್ಯಂತರ ಅವಧಿ ಪರಿಹಾರ ಅಂತ ಇರುತ್ತೆ ಬೆಳೆ ವಿಮೆಯಲ್ಲಿ, ಅವಾಗಲೂ ಸಹ ನಿಮಗೆ ಬೆಳೆ ವಿಮೆ ಬರುತ್ತೆ. ಇಲ್ಲ ಎಲ್ಲ ಚೆನ್ನಾಗಿ ಆಯಿತು, ಕೊನೆ ಅಂತ ಒಳ್ಳೆ ರಾಗಿ ಒಡೆ ಕಟ್ಟಿದೆ, ಕೊಯ್ಯುವ ಅಂತ ಅವಾಗ ಮಳೆ ಬಂತು, ರಾಗಿ ತೆನೆ ಎಲ್ಲ ಮೊಳಕೆ ಬಂದ್ಬಿಡ್ತು ಹೊಲದಲ್ಲಿ ಅಂತ ಪರಿಸ್ಥಿತಿ ಬಂದರು, ಅವಾಗಲೂ ನಿಮಗೆ ಏನು ಬೆಳೆ ಪರಿಹಾರ, ಬೆಳೆ ವಿಮೆ ಸಿಗುತ್ತೆ. ಯಾವ ರೀತಿ ಬೆಳೆ ವಿಮೆ ಅಂದರೆ ಏನು ಬೆಳೆ ಕಟಾವು ಬೆಳೆಗಳ ಆಧಾರದ ಮೇಲೆ ನಿಮಗೆ ಬೆಳೆ ವಿಮೆ ಬರುತ್ತೆ. ಸರ್ ಹಿಂದಿನ ವರ್ಷ ಕಟ್ಟಿದ್ವಿ, ಬೆಳೆ ವಿಮೆ ಬರ್ತಿಲ್ಲ, ಬರುತ್ತಾ ನಿಜವಾಗ್ಲೂ ಅಂದರೆ ನಿಮಗೆ 2023-24ನೇ ಸಾಲನ್ನು ನೋಡಿದ್ರೆ 7,79,00,000 ನಮ್ಮ ತಾಲೂಕಿಗೆ ಬೆಳೆ ವಿಮೆ ಬಂದಿರುತ್ತೆ. ಇದೇ ರೀತಿ ಒಂದು ವೇಳೆ ಯಾವಾಗ ಬೆಳೆ ನಷ್ಟ, ಈ ಹಿಂದಿನ ವರ್ಷ ಒಳ್ಳೆ ಮಳೆ ಆಯಿತು, ಬೆಳೆ ಬಂತು, ಅವು ಬಂದಿಲ್ಲ. ಈ ವರ್ಷ ವಾತಾವರಣ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತದೆ ಈ ಒಂದು ಸ್ವಲ್ಪ ಬರದ ಛಾಯೆ ವಾತಾವರಣ ಇದೆ. ಸೊ ಇಂಥ ವಾತಾವರಣದಲ್ಲಿ ನಾವೇನಾದರೂ ಕಟ್ಟಿದ್ರೆ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಬೆಳೆ ವಿಮೆ ಸಿಗುತ್ತೆ. ದಯವಿಟ್ಟು ಇದನ್ನ ನೀವೆಲ್ಲರೂ ತಿಳ್ಕೊಂಡು ಕಟ್ಟಿದ್ರೆ ತುಂಬಾ ಒಳ್ಳೆಯದು. ಕೊನೆ ದಿನದ ತನಕ ಕಾಯ್ಬೇಡ್ರಿ ಅನ್ನೋದೇ ನನ್ನ ವಿನಂತಿ. ದಯವಿಟ್ಟು ಕಟ್ಟಿ ಈ ಒಂದು ಸೌಲಭ್ಯವನ್ನ ಸರ್ಕಾರದ ಒಂದು ಸೌಲಭ್ಯವನ್ನ ಬಳಸ್ಕೊಳ್ಳಿ ಅಂತೇಳಿ ಎಲ್ಲ ರೈತ ಬಂಧುವರಲ್ಲೂ ವಿನಂತಿ ಮಾಡ್ತಾರೆ. ಸರಿ, ರಾಗಿ ಬೆಳೆ ಬಿತ್ತನೆ ಮಾಡ್ಬೋದಾ? ಇವಾಗ ರಾಗಿ ಬೆಳೆನ ಬಿತ್ತನೆ ಮಾಡೋದಕ್ಕೆ ನಮಗೆ ಅವಕಾಶ ಇದೆ. ಆಗಸ್ಟ್ 15 ನಾವು ರಾಗಿ ಬೆಳೆನ ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡ್ಬೇಕಾದ್ರೆ ಒಂದು ವಿಧಾನ ಇರುತ್ತೆ. MR1, MR6 ಈ ತಳಿಗಳನ್ನ ಈಗ ಆಗಸ್ಟ್ ತಿಂಗಳಿಗೆ ಬಿತ್ತನೆ ಮಾಡಬಹುದು. ML 365 ಅಂತ ಕರಿತೀವಿ, ML 365 ಈ ತಳಿ ನಾವು ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಿದ್ರು ಸಹ ಉತ್ತಮವಾದ ಇಳುವರಿಯನ್ನ ನಮಗೆ ನೀಡುತ್ತೆ. ರಾಗಿ ಬಿಟ್ಟು ಇನ್ನೇನಾದ್ರೂ ಬಿತ್ತನೆ ಮಾಡ್ಬೋದಾ ಸರ್, ನಮಗೆ ರಾಗಿ ಬೇಡ, ಆಗಸ್ಟ್ ಕೊನೆ ಹಂತಕ್ಕೆ ಮಾಡ್ಬಂದ್ರೆ ಏನ್ ಮಾಡ್ಬೋದು ಅನ್ನೋದಾದ್ರೆ ನೀವು ಸಿರಿಧಾನ್ಯಗಳಿದ್ದಾವೆ, ಸಾವೆ, ನವಣೆ, ಕೊರಲೆ ಈ ರೀತಿಯ ಸಿರಿಧಾನ್ಯಗಳು ನಮ್ಮ ತಾಲೂಕಿನಲ್ಲಿ ಉತ್ತಮವಾದ ಒಂದು ಬೆಳೆ ಬರುವುದಕ್ಕೆ ಸಾಧ್ಯತೆ ಇರುತ್ತೆ. ದಯವಿಟ್ಟು ಒಂದು 65 85-90 ದಿನಕ್ಕೆ ಅವು ಕಟಾವಿಗೆ ಬರ್ತವೆ. ಒಂದು ಸ್ವಲ್ಪ ಬರ ಸಹಿಷ್ಣುತೆ ಜಾಸ್ತಿ ಇರುತ್ತೆ. ಕಡಿಮೆ ಮಳೆ ಆದರೂ ಸಹ ಉತ್ತಮ ಬೆಳೆ ಬರುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ಸಿರಿಧಾನ್ಯಗಳಿಗೆ ಹೋಗಿ ಅಂತೇಳಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಹುರುಳಿನೂ ಸಹ ಏನು ಸೆಪ್ಟೆಂಬರ್ ಪ್ರಾರಂಭದಲ್ಲಿ ಅಥವಾ ಆಗಸ್ಟ್ ಕೊನೆ ಹಂತದಲ್ಲಿ ಬಿತ್ತಿದ್ರು ಸಹ ಹುರುಳಿನೂ ಸಹ ಒಳ್ಳೆಯ ಬೆಳೆಯನ್ನು ಕೊಡುತ್ತೆ. ದಯವಿಟ್ಟು ಭೂಮಿಯನ್ನ ಕೊನೆಯ ಹಂತದಲ್ಲಿ ನಾನು ಮಳೆ ಬಂದರೆ ಈ ಬೆಳೆಗಳಿಗೆ ಹೋಗ್ಬೋದು ಅಂತೇಳಿ ರೈತರಿಗೆ ಹೇಳೋದಕ್ಕೆ ಇಚ್ಛೆಪಡ್ತೇನೆ.
ಈ ಇಲಾಖೆಯಲ್ಲಿ ಸವಲತ್ತುಗಳು ರೈತರ ಸವಲತ್ತುಗಳು ಸಿಕ್ಕಿ ಇದಾವ ಸರ್ ಬಂದಿದ್ದಾವ? ಈಗ ಈ ಒಂದು ಸಂದರ್ಭದಲ್ಲಿ ನಾವು ಬಿತ್ತನೆ ಬೀಜದ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ. ಈ ಮಳೆ ಬಂದರೆ ರೈತರು ಯಾವುದೇ ಆತಂಕಕ್ಕೊಳಗಾಗಂತ ಅವಶ್ಯಕತೆ ಇಲ್ಲ. ಎಲ್ಲ ಏನು ಬಿತ್ತನೆ ಬೀಜದ ವ್ಯವಸ್ಥೆನ ಈ ಸಂದರ್ಭದಲ್ಲಿ ನಾವು ಇಲಾಖೆಯಲ್ಲಿ ಮಾಡ್ಕೊಂಡಿದ್ದೀವಿ. ಈ ಒಂದು ಹಂತದಲ್ಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಪ್ರಮುಖವಾದ ಹಂತ. ಎಲ್ಲ ರಸಗೊಬ್ಬರ ದಾಸ್ತಾನು ಏನು ಕೃಷಿ ಪರಿಕರ ಮಾರಾಟ ಮಳಿಗೆಗಳಲ್ಲಿ ಎಲ್ಲ ರಸಗೊಬ್ಬರ ದಾಸ್ತಾನು ಇದೆ, ಸಾಕಷ್ಟು ರಸಗೊಬ್ಬರ ದಾಸ್ತಾನು ಇದೆ. ಇಲಾಖೆಯಲ್ಲಿ ಬಿತ್ತನೆ ಬೀಜ ದಾಸ್ತಾನು ಸಹ ಇರುತ್ತೆ. ದಯವಿಟ್ಟು ಮಳೆ ಬಂದರೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತೇಳಿ ರೈತರಲ್ಲಿ ವಿನಂತಿ ಮಾಡ್ಕೊತೀನಿ.